ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸಿದ್ಧಾರ್ಥ ಮೆನೈನೌಟ್ 2023ನೇ ಸಾಲಿನ ರಾಷ್ಟ್ರೀಯ ಮಹಿಳಾ T20 ಚಾಂಪಿಯನ್ ಆಗಿ ಕೆಳಗಿನ ಯಾವ ತಂಡವು ಹೊರಹೊಮ್ಮಿದೆ? ಮುಂಬೈ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಅಕ್ರಮ ವಲಸಿಗರನ್ನು ತಡೆಯಲು ಭಾರತವನ್ನು ಸುರಕ್ಷಿತ ದೇಶ ಪಟ್ಟಿಗೆ ಸೇರಿಸಲು ನಿರ್ಧರಿಸಿದೆ? ಬ್ರಿಟನ್. ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ 4000 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಕ್ಯೂರಿಯಾಸಿಟಿ ರೋವರ್ ಯಾವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟಿದೆ? ನಾಸಾ ರಿಸೀವ್ಡ್ at 7:38 ಸಿದ್ಧಾರ್ಥ ಮೆನೈನೌಟ್. ನವೆಂಬರ್ 2023ರಲ್ಲಿ ಭಾರತೀಯ ನೌಕಾಪಡೆ ಮತ್ತು ಬಾಂಗ್ಲಾದೇಶ ನೌಕಾಪಡೆಯ ನಡುವೆ ಬೊಂಗೋಸಾಗರ್ ವ್ಯವಕಲನ 23 ಹೆಸರಿನ ದ್ವಿಪಕ್ಷೀಯ ವ್ಯಾಯಾಮದ ಯಾವ ಆವೃತ್ತಿಯನ್ನು ಆಯೋಜಿಸಲಾಗಿದೆ? 4th ಎಡಿಷನ್. ಇಂಟರ್ನ್ಯಾಷನಲ್ ಡೇ ಆಫ್ ರೇಡಿಯಾಲಜಿ ಐಡೋರ್ 2023 ಅನ್ನು ಜಗತ್ತಿನಾದ್ಯಂತ ಯಾವಾಗ ಆಚರಿಸಲಾಯಿತು? 8ನೇ ನವೆಂಬರ್ 2023. ವಿಶ್ವದ ಅತಿ ಎತ್ತರದ ಮೌಂಟೇನ್ ಬೈಕಿಂಗ್ ರೇಸ್ ಮೊಂಡುರೋ 3 ಯಾವ ರಾಜ್ಯದಲ್ಲಿ ಆರಂಭವಾಗಲಿದೆ? ಅರುಣಾಚಲ ಪ್ರದೇಶ. ರಿಸೀವ್ಡ್ at 7:38 ಸಿದ್ಧಾರ್ಥ ವಿವಿಧ ಶೃಂಗಸಭೆಗಳು ಮತ್ತು ಸಮ್ಮೇಳನಗಳು. ಶಿಖರಗಳು. 1. 15ನೇ ಬ್ರಿಕ್ಸ್ ಶೃಂಗಸಭೆ ದಕ್ಷಿಣ ಆಫ್ರಿಕಾ. 2. 18ನೇ G20 ಶೃಂಗಸಭೆ 2023 ನವದೆಹಲಿ. ಭಾರತ. ಥೀಮ್ ವಸುದೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ. 3. 53ನೇ ವಾರ್ಷಿಕ ವಿಶ್ವ ಆರ್ಥಿಕ ವೇದಿಕೆ ಶೃಂಗಸಭೆ 2023 ದಾವೋಸ್ ಸ್ವಿಟ್ಜರ್ಲೆಂಡ್. ಥೀಮ್ ಒಂದು ವಿಘಟಿತ ಜಗತ್ತಿನಲ್ಲಿ ಸಹಕಾರ. 4. ಭಾರತದ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯ 7ನೇ ಆವೃತ್ತಿಯನ್ನು ವಾಸ್ತವಿಕವಾಗಿ ಉದ್ಘಾಟಿಸಿದ್ದಾರೆ. 5. 96ನೇ ಅಖಿಲ ಭಾರತೀಯ ಮರಾಠಿ ಸಾಹಿತ್ಯ ಸಮ್ಮೇಳನ ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆ. ಭಾರತ. 6. ಡಿಜಿಟಲ್ ಆರೋಗ್ಯ ಶೃಂಗಸಭೆ 2023 ಪಣಜಿ ಗೋವಾ. ಭಾರತ. 7. 1ನೇ ಜಾಗತಿಕ ಬೌದ್ಧ ಶೃಂಗಸಭೆ ನವದೆಹಲಿ. ಭಾರತ. ಥೀಮ್ ಸಮಕಾಲೀನ ಸವಾಲುಗಳಿಗೆ ಪ್ರತಿಕ್ರಿಯೆಗಳು ಪ್ರಾಕ್ಸಿಸ್ಗೆ ತತ್ವಶಾಸ್ತ್ರ. 8. 42ನೇ ಆಸಿಯಾನ್ ಶೃಂಗಸಭೆ ಇಂಡೋನೇಷ್ಯಾ. ಥೀಮ್ ಏಸಿಯನ್ ವ್ಯವಹಾರಗಳು ಬೆಳವಣಿಗೆಯ ಕೇಂದ್ರ. 9. ಗ್ಲೋಬಲ್ ಮ್ಯಾರಿಟೈಮ್ ಇಂಡಿಯಾ ಶೃಂಗಸಭೆ 2023 ನವದೆಹಲಿ. ಭಾರತ. 10. G20 ಎಂಪವರ್ ಶೃಂಗಸಭೆ ಗಾಂಧಿನಗರ ಗುಜರಾತ್. ಭಾರತ. 11. ಥಿಂಕ್ 20 ಸೆಕ್ರೆಟರಿಯೇಟ್ ಶೃಂಗಸಭೆ ಮೈಸೂರು. ಭಾರತ. 12. ಯುವ 20 ಶೃಂಗಸಭೆ 2023 ವಾರಣಾಸಿ. ಭಾರತ. 13. P20 ಶೃಂಗಸಭೆ ಭಾರತ 2023 ನವದೆಹಲಿ. ಭಾರತ. 14. G20 ಶೃಂಗಸಭೆ 2024 ಬ್ರೆಜಿಲ್. ಸಮ್ಮೇಳನಗಳು ಸಭೆಗಳು. ಬ್ರಿಕ್ಸ್ ವಿದೇಶಾಂಗ ಮಂತ್ರಿಗಳ ಸಭೆ ಕೇಪ್ ಟೌನ್ ದಕ್ಷಿಣ ಆಫ್ರಿಕಾ. 1ನೇ 12 ಉಪಮಂತ್ರಿ ಸಭೆ EU ಅಂಡ್ ಇಸ್ರೇಲ್. US ಶಾಂಘೈ ಸಹಕಾರ ಸಂಸ್ಥೆಯ ಸ್ಕೌ 16ನೇ ಸಭೆ ನವದೆಹಲಿ. ಭಾರತ. ಸ್ಕೌ ವಿದೇಶಾಂಗ ಮಂತ್ರಿಗಳ ಸಭೆ ಗೋವಾ. ಭಾರತ. ಗೆಸ್ಟ್ ಕೌನ್ಸಿಲ್ನ 49ನೇ ಸಭೆ ನವದೆಹಲಿ. ಭಾರತ. 12ನೇ ವಿಶ್ವ ಹಿಂದಿ ಸಮ್ಮೇಳನ ಫಿಜಿ. ಥೀಮ್ ಹಿಂದಿ ಕೃತಕ ಬುದ್ಧಿಮತ್ತೆಗೆ ಸಾಂಪ್ರದಾಯಿಕ ಜ್ಞಾನ. 7ನೇ ಅಂತಾರಾಷ್ಟ್ರೀಯ ಧರ್ಮ ಸಮ್ಮೇಳನ ಭೋಪಾಲ್. ಭಾರತ. ಥೀಮ್ ಹೊಸ ಯುಗಕ್ಕೆ ಪೂರ್ವ ಮಾನವತಾವಾದದ ಉತ್ತಮ ಆಡಳಿತ ಸಮ್ಮೇಳನ ಭೋಪಾಲ್ ಮಧ್ಯಪ್ರದೇಶ. ಭಾರತ. ಕಂಬೈನ್ಡ್ ಕಮಾಂಡರ್ಸ್ ಕಾನ್ಫರೆನ್ಸ್ ವ್ಯವಕಲನ 2023 ಭೋಪಾಲ್ ಮಧ್ಯಪ್ರದೇಶ. ಭಾರತ. ಥೀಮ್ ಸಿದ್ಧ ಪುನರುಜ್ಜೀವನ ಸಂಬಂಧಿತ ಒಂದು ಭೂಮಿ ಒಂದು ಆರೋಗ್ಯ 2023 ಸಮ್ಮೇಳನ ಪ್ರಗತಿ ಮೈದಾನ ನವದೆಹಲಿ. ಭಾರತ. ಇಂಡಿಯಾ ಕಾಲಿಂಗ್ ಕಾನ್ಫರೆನ್ಸ್ 2023 ಮುಂಬೈ. ಭಾರತ. ಥೀಮ್ ರೈಸಿಂಗ್ ಇಂಡಿಯಾ
ಬೆಳವಣಿಗೆಗಾಗಿ ಪಾಲುದಾರಿಕೆಯನ್ನು ಆಹ್ವಾನಿಸುವುದು ಈ ವಿಶ್ವ ಕಾಫಿ ಸಮ್ಮೇಳನ. ಬೆಂಗಳೂರು, ಭಾರತ ಥೀಮ್ ವೃತ್ತಾಕಾರದ ಆರ್ಥಿಕತೆ ಮತ್ತು ಪುನರುತ್ಪಾದಕ ಕೃಷಿಯ ಮೂಲಕ ಸುಸ್ಥಿರತೆ. 26ನೇ ರಾಷ್ಟ್ರೀಯ ಆಡಳಿತ ಸಮ್ಮೇಳನ, ಇಂದೋರ್, ಮಧ್ಯಪ್ರದೇಶ್. ಭಾರತ ರಿಸೀವ್ಡ್ at 9:54 ರಾಜ್ಯಗಳು ರಚನೆಯಾದ ವರ್ಷ. ಆಂಧ್ರಪ್ರದೇಶ 1 ಅಕ್ಟೋಬರ್ 1953. ಗುಜರಾತ್, ಮಹಾರಾಷ್ಟ್ರ 1 ಮೇ 1960. ನಾಗಾಲ್ಯಾಂಡ್ 1 ಡಿಸೆಂಬರ್ 1963. ಹರಿಯಾಣ 1 ನವೆಂಬರ್ 1966. ಹಿಮಾಚಲ ಪ್ರದೇಶ 15 ಜನವರಿ 1971. ಮೇಘಾಲಯ, ಮಣಿಪುರ, ತ್ರಿಪುರ 21 ಜನವರಿ 1972. ಸಿಕ್ಕಿಂ 26 ಏಪ್ರಿಲ್ 1975. ಮಿಜೋರಾಂ, ಅರುಣಾಚಲ ಪ್ರದೇಶ 20 ಫೆಬ್ರವರಿ 1987. ಗೋವಾ 26ನೇ 30 ಮೇ 1987. ಛತ್ತೀಸ್ಗಢ 27ನೇ 1 ನವೆಂಬರ್ 2000. ಉತ್ತರಾಖಂಡ 27ನೇ 9 ನವೆಂಬರ್ 2000. ಜಾರ್ಖಂಡ್ 28ನೇ 15 ನವೆಂಬರ್ 2000. ತೆಲಂಗಾಣ 29ನೇ 2 ಜೂನ್ 2014. ರಿಸೀವ್ಡ್ at 9:54 ಭೌಗೋಳಿಕ ಅನ್ವೇಷಣೆಗಳು. ಮಾರ್ಕೊ ಪೊಲೊ. ಜನನ ಕ್ರಿ.ಶ. 1254. ಮರಣ ಕ್ರಿ.ಶ. 1324. ದೇಶ ವೆನಿಷಿಯಾ, ಇಟಲಿ. ವೃತ್ತಿ ಮುತ್ತು ರತ್ನ ವ್ಯಾಪಾರಿ. ಪ್ರಮುಖ ಕೃತಿ ಮಾರ್ಕೊ ಪೊಲೊ ದಿ ವೆನಿಸ್. ಮಾರ್ಕೊ ಪೊಲೊ ಮುತ್ತು ರತ್ನಗಳ ವ್ಯಾಪಾರಕ್ಕೆಂದು ಚೀನಾಕ್ಕೆ ಹೋದನು. ಅಲ್ಲಿನ ದೊರೆ ಕುಬ್ಲಾಯ್ ಖಾನನ ಆಸ್ಥಾನದಲ್ಲಿ ಸೇವೆಗೆ ಸೇರಿಕೊಂಡನು. ನಂತರ ಜಪಾನ ಹಾಗೂ ಭಾರತಕ್ಕೆ ಭೇಟಿ ನೀಡಿ ಅಪಾರ ಸಂಪತ್ತಿನೊಂದಿಗೆ ತಾಯ್ನಾಡಿಗೆ ತೆರಳಿದ. ತನ್ನ ಅನುಭವಗಳನ್ನು ಮಾರ್ಕೊ ಪೊಲೊ ದಿ ವೆನಿಸ್ ಎಂಬ ಗ್ರಂಥದಲ್ಲಿ ದಾಖಲಿಸಿದನು. ಈ ಅನುಭವಗಳೇ ಮುಂದಿನ ಸಮುದ್ರಯಾನಿಗಳಿಗೆ ಸ್ಫೂರ್ತಿ ನೀಡಿದವು. ಹೆನ್ರಿ ನ್ಯಾವಿಗೇಟರ್. ಜನನ ಕ್ರಿ.ಶ. 1394. ಜನ್ಮಸ್ಥಳ ಪೋರ್ಚುಗಲ್. ವೃತ್ತಿ ರಾಜ. ಈತ ನಾವಿಕನಲ್ಲದಿದ್ದರೂ ಲಿಸ್ಟನ್ನಲ್ಲಿ ನಾವಿಕ ತರಬೇತಿ ಶಾಲೆಯನ್ನು ತೆರೆದನು. ಅಲ್ಲಿಗೆ ನಕ್ಷೆ ತಯಾರಕರು, ಭೌಗೋಳಿಕ ತಜ್ಞರು, ನಾವಿಕರನ್ನು ಆಹ್ವಾನಿಸಿದನು. ಆಫ್ರಿಕಾ ಬಳಸಿ ಪೂರ್ವಕ್ಕೆ ಹೋದಲ್ಲಿ ಭಾರತ ಮತ್ತು ಚೀನಾಗಳಿಗೆ ಭೇಟಿ ನೀಡಬಹುದು ಎಂದು ನಂಬಿದ್ದನು. ಅದಕ್ಕಾಗಿಯೇ ಕ್ಯಾರವಲ್ ಎಂಬ ಬಲಿಷ್ಠ ಹಡಗು ನಿರ್ಮಿಸಿ ಅದರಲ್ಲಿ ವರ್ತಕರು, ಯೋಧರು, ಧರ್ಮ ಪ್ರಚಾರಕರನ್ನು ಕಳುಹಿಸಿದ. ಅವರು ಪಶ್ಚಿಮ ಆಫ್ರಿಕಾದ ಗಿನಿಯಾ ತೀರ, ಮೆಡಿರಾ ಮತ್ತು ಅಜೊರೆಸ್ ದ್ವೀಪಗಳನ್ನು ಶೋಧಿಸಿದರು. ಮತ್ತೊಂದು ಶಿಷ್ಯರ ತಂಡ ಕೇಪ್ ಆಫ್ ಗುಡ್ ಹೋಪ್ ಸಂಶೋಧಿಸಿತು. ವಾಸ್ಕೋ ಡಿ ಗಾಮ. ಜನನ ಕ್ರಿ.ಶ. 1469. ಮರಣ ಕ್ರಿ.ಶ. 1525. ಜನ್ಮಸ್ಥಳ ಲಿಸ್ಟನ್. ವೃತ್ತಿ ನಾವಿಕ. ಭಾರತವನ್ನು ಸಂಶೋಧಿಸಬೇಕೆಂದು ಹಂಬಲದಿಂದ 4 ಹಡಗುಗಳೊಂದಿಗೆ ಪೋರ್ಚುಗಲ್ನಿಂದ ಪ್ರಯಾಣ ಬೆಳೆಸಿದನು. ವಾಸ್ಕೋ ಡಿ ಗಾಮ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಸಂಚರಿಸಿ ಕೇಪ್ ಆಫ್ ಗುಡ್ ಹೋಪ್ ತಲುಪಿದ. ಅಲ್ಲಿಂದ ಮುಂದೆ ಜಾಂಜಿಬಾರ್ ಮೂಲಕ ಹಾಯ್ದು 1498 ಮೇ 17 ಭಾರತವನ್ನು ಸಂಶೋಧಿಸಿದನು. ಕೆಬ್ರಾಲ್. ಜನನ ಕ್ರಿ.ಶ. 1467. ಮರಣ ಕ್ರಿ.ಶ. 1520. ಜನ್ಮಸ್ಥಳ ಪೋರ್ಚುಗಲ್. ವೃತ್ತಿ ಸಮುದ್ರಯಾನಿ ಮತ್ತು ಅನ್ವೇಷಕ. ಈತನು ದಕ್ಷಿಣ ಅಮೆರಿಕವನ್ನು ಕ್ರಿ.ಶ. 1500 ಶೋಧಿಸಿದನು. ಈತ ಬ್ರೆಜಿಲ್ನ್ನು ಪೋರ್ಚುಗೀಸರಿಗೆ ಸೇರಿದ ದೇಶವೆಂದು ಘೋಷಿಸಿದನು. ಈತನು ಭೌತಶಾಸ್ತ್ರ, ರೇಖಾಗಣಿತ, ಗಣಿತ, ಕಾರ್ಟೋಗ್ರಾಫಿ ಮತ್ತು ಅಸ್ಟ್ರೋನಾಮಿ ಬಲ್ಲವನಾಗಿದ್ದನು. ಏಪ್ರಿಲ್ 23 ಕ್ರಿ.ಶ. 1500 ಬ್ರೆಜಿಲ್ ಕಡಲ ತೀರದಲ್ಲಿ ಬಂದಿಳಿದನು. ಕ್ರಿಸ್ಟೋಫರ್ ಕೊಲಂಬಸ್. ಜನನ ಕ್ರಿ.ಶ. 1446. ಮರಣ ಕ್ರಿ.ಶ. 1506. ಜನ್ಮಸ್ಥಳ ಜಿನಿವಾ, ಇಟಲಿ. ವೃತ್ತಿ ಅನ್ವೇಷಕ. ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿಯಬೇಕೆಂಬ ಹಂಬಲದಿಂದ ತನ್ನ ಸಹಚರರೊಂದಿಗೆ 1492 ಆಗಸ್ಟ್ 23 ಅಟ್ಲಾಂಟಿಕ್ ಸಾಗರದ ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಬೆಳೆಸಿದ. ಆದರೆ ಈತ ತಲುಪಿದ್ದು ವೆಸ್ಟ್ ಇಂಡೀಸ್ ದ್ವೀಪಗಳನ್ನು, ನಂತರ ಅಮೆರಿಕ, ಕೆರೆಬಿಯನ್ ದ್ವೀಪಗಳು, ವೆನೆಜುವೆಲಾ, ಜಮೈಕಾ, ಟ್ರಿನಿಡಾಡ್, ನಿಕರಾಗುವಾ, ಕೋಸ್ಟರಿಕಾ, ಹೊಂಡುರಾಸ್, ಕ್ಯೂಬಾ ಮತ್ತು ಹೈಟಿ ದ್ವೀಪಗಳನ್ನು ಶೋಧಿಸಿದ. ಬಲ್ಬೋವಾ. ಜನನ ಕ್ರಿ.ಶ. 1475. ಮರಣ ಕ್ರಿ.ಶ. 1519. ಜನ್ಮಸ್ಥಳ ಬಡಾಜೋವ, ಸ್ಪೇನ್. ವೃತ್ತಿ ಸಮುದ್ರಯಾನಿ. ಈತ ಒಬ್ಬ ಸೈನಿಕ ಮತ್ತು ನಾವಿಕ. ಈತ ಪನಾಮಾದ ಇಸ್ತಮಸ್ನ್ನು ತಲುಪಿ ಮುಂದೆ ಸಾಗಿ 1513 ಪೆಸಿಫಿಕ್ ಸಾಗರವನ್ನು ಶೋಧಿಸಿದನು. ಪೆಸಿಫಿಕ್ ತಲುಪಿದ ಪ್ರಥಮ ಯುರೋಪಿಯನ್ ಎಂಬ ಕೀರ್ತಿ ಪಡೆದನು. ಈತ ಕ್ರಿ.ಶ. 1500 ಹೊಸ ವಿಶ್ವದೆಡೆಗೆ ಪಯಣಿಸಿದ.
ಸಾಂತಾ ಮರಿಯಾ ಲಾ ಆಂಟಿಗುವಾ ಡೆಲ್ ಡೆರಿಯನ್ ವಸಾಹತನ್ನು 1510ರಲ್ಲಿ ಅನ್ವೇಷಿಸಿದ. ಅಮೆರಿಕದ ನೆಲದಲ್ಲಿ ವಸಾಹತನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ ಎಂಬ ಖ್ಯಾತಿ ಪಡೆದ. ಅಮೆರಿಗೋ ವೆಸ್ಪುಸಿ. ಜನನ ಕ್ರಿ.ಶ. 1451, ಮರಣ ಕ್ರಿ.ಶ. 1512. ಜನ್ಮಸ್ಥಳ ಫ್ಲಾರೆನ್ಸ್, ಇಟಲಿ. ವೃತ್ತಿ ಅನ್ವೇಷಕ. ಈತ ಇಟಲಿಯ ಫ್ಲಾರೆನ್ಸ್ ನಗರದವನು. ಈತ ಕೊಲಂಬಸ್ ಕಂಡು ಹಿಡಿದ ಹೊಸ ನಾಡನ್ನು ಅಮೆರಿಕ ಎಂದು ಕರೆದನು. ಈತ ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿ, ಓರಿನೋಕೊ ನದಿ, ಪ್ಲೇಟ್ ನದಿ ಮತ್ತು ಮೊರಾಕಿಬೋ ಸರೋವರದವರೆಗಿನ ಪ್ರದೇಶಗಳನ್ನು ಸಂಶೋಧಿಸಿದನು. ಅಮೆರಿಕದ ಭೂಗೋಳವನ್ನು ಪೂರ್ಣವಾಗಿ ಪರಿಚಯಿಸಿದ್ದರಿಂದ ಅದನ್ನು ಇವನ ಹೆಸರಿನ ಮೇಲೆ ಅಮೆರಿಕ ಎಂದು ಕರೆಯಲಾಯಿತು. ಫರ್ಡಿನೆಂಡ್ ಮೆಗಲನ್. ಜನನ ಕ್ರಿ.ಶ. 1480, ಮರಣ ಕ್ರಿ.ಶ. 1521. ಜನ್ಮಸ್ಥಳ ಪೋರ್ಚುಗಲ್. ವೃತ್ತಿ ಅನ್ವೇಷಣೆ. ಈತ ಸ್ಪೇನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದ. ಅಲ್ಲಿನ ರಾಜವಂಶದ ಚಾರ್ಲ್ಸನ ಸಹಾಯದೊಂದಿಗೆ ಹೊಸ ಅನ್ವೇಷಣೆಯಲ್ಲಿ ತೊಡಗಿದ. ಕ್ಯಾಡಿಜ್ನಿಂದ ಪ್ರಯಾಣ ಹೊರಟ ಈತ ಅಟ್ಲಾಂಟಿಕ್ ಸಾಗರದ ಮೂಲಕ ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿ ದಾಟಿ ಶಾಂತಸಾಗರ ತಲುಪಿದ. ಅಲ್ಲಿಂದ ಫಿಲಿಪೈನ್ಸ್ ದ್ವೀಪಕ್ಕೆ ಭೇಟಿ ನೀಡಿ ಅಲ್ಲಿನ ಮೂಲನಿವಾಸಿಗಳಿಂದ ಹತನಾದ. ಬದುಕುಳಿದ ಈತನ 18 ಸಹಚರರು ಈಸ್ಟ್ ಇಂಡೀಸ್, ಇಂಡೋನೇಷ್ಯಾ, ಬೋರ್ನಿಯಾ, ಹಿಂದೂ ಮಹಾಸಾಗರ, ಕೇಪ್ ಆಫ್ ಗುಡ್ ಹೋಪ್, ಬೂಶಿರ ದಾಟಿ ಪುನಃ ಸ್ಪೇನ್ ತಲುಪಿದರು. ಕಾರಣ ವಿಶ್ವವನ್ನು ಮೊದಲ ಬಾರಿಗೆ ಪ್ರದಕ್ಷಿಣೆ ಹಾಕಿದ ಕೀರ್ತಿ ಪಡೆಯುವ ಜೊತೆಗೆ ಭೂಮಿ ಗೋಳವಾಗಿದೆ ಎಂಬುದನ್ನು ಮನವರಿಕೆ ಮಾಡಿಕೊಂಡಿದೆ. ರಿಸೀವ್ಡ್ at 9:55 ಥಮಸೆಡ್ ಅರ್ಥಾತ್ ಏನಿದು ಪಿಎಂ ವಿಶ್ವಕರ್ಮ ಯೋಜನೆ? ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಪಿಎಂ ವಿಶ್ವಕರ್ಮ ಯೋಜನೆಯು ದೇಶದ ಕೋಟ್ಯಂತರ ಕುಶಲಕರ್ಮಿಗಳ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಇದರ ಸಂಪೂರ್ಣ ವಿವರಗಳನ್ನು ಇಲ್ಲಿ ತಿಳಿಯೋಣ. ಮುಂಬರಲಿರುವ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈ ಮಾಹಿತಿ ಸಹಾಯಕವಾಗಲಿದೆ. ಕೇಂದ್ರ ಸರ್ಕಾರದ 2023-24ನೇ ಸಾಲಿನ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಥವಾ ಪಿಎಂ ವಿಶ್ವಕರ್ಮ ಯೋಜನೆಯನ್ನು ಪ್ರಸ್ತಾಪಿಸಲಾಗಿತ್ತು. ಅದರಂತೆ ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ನರೇಂದ್ರ ಮೋದಿ ಅವರು ಪಿಎಂ ವಿಶ್ವಕರ್ಮ ಯೋಜನೆ ಘೋಷಣೆ ಮಾಡಿದರು. ಘೋಷಣೆಯ ಭರವಸೆಯಂತೆ ಕಳೆದ ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿಯಂದು ಪಿಎಂ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೊಳಿಸಿದರು. ಏನಿದು ಯೋಜನೆ? ದೇಶದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡುವ ಜೊತೆಗೆ ಕುಶಲಕರ್ಮಿಗಳ ಅಭ್ಯುದಯಕ್ಕೆ ನೆರವು ಕಲ್ಪಿಸಲು 13,000 ಕೋಟಿ ರೂಪಾಯಿ ಮೊತ್ತದ ಯೋಜನೆ ಇದಾಗಿದೆ. ದೇಶದಾದ್ಯಂತ ಇರುವ ಗ್ರಾಮೀಣ ಹಾಗೂ ನಗರ ಪ್ರದೇಶದ 18 ವರ್ಗದ ಕುಶಲಕರ್ಮಿಗಳಿಗೆ ಈ ಯೋಜನೆಯಡಿ ಕೌಶಲ ಅಭಿವೃದ್ಧಿ ತರಬೇತಿ, ತಾಂತ್ರಿಕ ಜ್ಞಾನ, ಹೊಸ ಉಪಕರಣ ಹಾಗೂ ಬ್ಯಾಂಕ್ ಖಾತರಿ ರಹಿತ ಸಾಲ ಸೌಲಭ್ಯ ದೊರೆಯಲಿದೆ. ಅವರು ತಯಾರಿಸುವ ಉತ್ಪನ್ನಗಳಿಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸೌಲಭ್ಯ ಒದಗಿಸುವುದು ಯೋಜನೆಯ ಮೂಲ ಗುರಿಯಾಗಿದೆ. ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಈ ಯೋಜನೆಯ ಅನುದಾನವನ್ನು ಭರಿಸಲಿದೆ. ಹಿಂದುಳಿದ ವರ್ಗಗಳಿಗೆ ಸೇರಿದ ಒಟ್ಟು 30 ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಇದರ ಪ್ರಯೋಜನ ಸಿಗಲಿದೆ ಎನ್ನಲಾಗಿದೆ. ಕೇಂದ್ರ ಸರ್ಕಾರದ ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳ ಸಚಿವಾಲಯವು ಈ ಯೋಜನೆಯ ನೋಡಲ್ ಏಜೆನ್ಸಿಯಾಗಿರುತ್ತದೆ. ಮುಖ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ಸಣ್ಣ ಪ್ರಮಾಣದ ಬ್ಯಾಂಕ್ಗಳು, ಸಹಕಾರ ಬ್ಯಾಂಕ್ಗಳು, ಬ್ಯಾಂಕೇತರ ಹಣಕಾಸು ಕಂಪನಿಗಳು, ಸಣ್ಣ ಹಣಕಾಸು ಸಂಸ್ಥೆಗಳಿಂದ ವಿಶ್ವಕರ್ಮ ಯೋಜನೆ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಸಿಗಲಿದೆ. ಫಲಾನುಭವಿಗಳಿಗೆ 5% ಬಡ್ಡಿದರ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರವು ಸಂಬಂಧಪಟ್ಟ ಬ್ಯಾಂಕ್ಗಳು ಅಥವಾ ಇತರೆ ಹಣಕಾಸು ಸಂಸ್ಥೆಗಳಿಗೆ 8% ಬಡ್ಡಿ ಸಹಾಯಧನ ನೀಡಲಿದೆ. ಫಲಾನುಭವಿಗೆ ಟೂಲ್ ಕಿಟ್ ಖರೀದಿಗಾಗಿ ಯೋಜನೆಯಡಿ 15 ರೂಪಾಯಿ ಮೌಲ್ಯದ ವೋಚರ್ಸ್ ಅಥವಾ ಯುರುಪಿ ನೀಡಲಾಗುತ್ತದೆ. ಸರ್ಕಾರದ ಪರವಾಗಿ ಈ ಪ್ರೋತ್ಸಾಹಧನದ ವೋಚರ್ಸ್ಗಳನ್ನು ಬ್ಯಾಂಕ್ ಮೂಲಕ ನೀಡಲಾಗುತ್ತದೆ. ಯೋಜನೆಯಡಿ ನೋಂದಣಿಯಾದ ಕುಶಲಕರ್ಮಿಗಳಿಗೆ ಜಿಲ್ಲಾ ಮಟ್ಟದ ಸಮಿತಿಯಿಂದ ಕುಶಲಕರ್ಮಿ ಎಂದು ದೃಢೀಕರಿಸಿದ ನಂತರ 5 ರಿಂದ 7 ದಿನಗಳ ತರಬೇತಿಯನ್ನು ನೀಡಲಾಗುತ್ತದೆ. 5% ಬಡ್ಡಿದರದ ಅಡಿ ಒಟ್ಟು 3 ಲಕ್ಷ ರೂಪಾಯಿಯ ಖಾತರಿ ರಹಿತ ಬ್ಯಾಂಕ್ ಸಾಲ ದೊರೆಯಲಿದೆ. ಮೊದಲ ಕಂತಿನಲ್ಲಿ ದೊರೆತ 1 ಲಕ್ಷ ರೂಪಾಯಿ ಸಾಲಕ್ಕೆ 18 ತಿಂಗಳ ಮರುಪಾವತಿ ಗಡುವು ನೀಡಲಾಗುತ್ತದೆ. ಎರಡನೇ ಕಂತಿನಲ್ಲಿ ದೊರೆತ 2 ಲಕ್ಷ ರೂಪಾಯಿ ಸಾಲ ಮರುಪಾವತಿಗೆ 30 ತಿಂಗಳ ಗಡುವು ನೀಡಲಾಗುತ್ತದೆ. Received at 2:42 ಥಮಸೆಡ್ ಅರ್ಥಾತ್ ರಾಜ್ಯ ಸರ್ಕಾರದಿಂದ ಆನ್ಲೈನ್ ಸುರಕ್ಷತೆ, ಡಿಜಿಟಲ್ ಪೌರತ್ವ ಕುರಿತು ಮೆಟಾ ಸಂಸ್ಥೆಯೊಂದಿಗೆ ಒಪ್ಪಂದ. ಆನ್ಲೈನ್ ಸುರಕ್ಷತೆ ಮತ್ತು ಡಿಜಿಟಲ್ ಪೌರತ್ವದ ಕುರಿತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಜಾಗೃತಿ ಮೂಡಿಸುವ 2 ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಲು ಕರ್ನಾಟಕ ಸರ್ಕಾರವು ಟೆಕ್ ಸಂಸ್ಥೆಯಾದ ಮೆಟಾದೊಂದಿಗೆ ಒಪ್ಪಂದದ ಪತ್ರಕ್ಕೆ ಸಹಿ ಹಾಕಿದೆ. ಮೆಟಾ ಜೊತೆಗಿನ ಈ ಪಾಲುದಾರಿಕೆಯ ಮೂಲಕ
ಕರ್ನಾಟಕ ಸರ್ಕಾರವು 2025 ವೇಳೆಗೆ 1,00,000 ಶಿಕ್ಷಕರು ಮತ್ತು 10,00,000 ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಸುರಕ್ಷತೆ ಮತ್ತು ಅರ್ವರ್ ಕೌಶಲ್ಯಗಳಲ್ಲಿ ತರಬೇತಿ ನೀಡಲು ಯೋಜಿಸಿದೆ. ಈ ಡಿಜಿಟಲ್ ಪೌರತ್ವ ಉಪಕ್ರಮವು ಐಟಿ-ಬಿಟಿ ಸಚಿವಾಲಯ ಮತ್ತು ಮೆಟಾ ನಡುವಿನ ಜಂಟಿ ಕಾರ್ಯಕ್ರಮವಾಗಿದೆ. Received at 2:42 Pamsedorthak ಕಾಂಬೋಡಿಯಾದ ಅಂಕೋರ್ ವಾಟ್ ವಿಶ್ವದ 8ನೇ ಅದ್ಭುತ ಎಂಬ ಪ್ರತಿಷ್ಠಿತ ಬಿರುದು. ಕಾಂಬೋಡಿಯಾದ ಹೃದಯ ಭಾಗದಲ್ಲಿರುವ ಅಂಕೋರ್ ವಾಟ್ ಇತ್ತೀಚೆಗೆ ಇಟಲಿಯ ಪೊಂಪೆಯನ್ನು ಮೀರಿಸಿ ವಿಶ್ವದ 8ನೇ ಅದ್ಭುತ ಎಂಬ ಪ್ರತಿಷ್ಠಿತ ಬಿರುದನ್ನು ಗಳಿಸಿದೆ. ಈ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವು ವಿಶ್ವದ ಅತಿದೊಡ್ಡ ಧಾರ್ಮಿಕ ರಚನೆ ಮಾತ್ರವಲ್ಲದೆ ವಾಸ್ತುಶಿಲ್ಪದ ತೇಜಸ್ಸು ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿದೆ. ಇದನ್ನು ಖಮೇರ್ ರಾಜ ಸೂರ್ಯವರ್ಮನ್ 12ನೇ ಶತಮಾನದ ಮೊದಲಾರ್ಧದಲ್ಲಿ 1110-1150ರಲ್ಲಿ ನಿರ್ಮಿಸಿದನು. ಅಂಕೋರ್ ವಾಟ್ ಸುಮಾರು 900 ವರ್ಷಗಳಷ್ಟು ಹಳೆಯದಾಗಿದೆ. ಅಂಕೋರ್ ವಾಟ್ ಸುಮಾರು 500 ಎಕರೆ ವಿಸ್ತೀರ್ಣದ ವಿಸ್ತಾರವಾದ ದೇವಾಲಯ ಸಂಕೀರ್ಣವಾಗಿದೆ ಮತ್ತು ಇದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಸ್ಮಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಮೂಲತಃ 12ನೇ ಶತಮಾನದಲ್ಲಿ ರಾಜ ಸೂರ್ಯವರ್ಮನ್ ನಿರ್ಮಿಸಿದ ಈ ದೇವಾಲಯವನ್ನು ಹಿಂದೂ ದೇವತೆ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. Received at 2:42 Pamsedorthak Menenot. ಚಂದ್ರಮೋಹನ್ ಅವರು ನವೆಂಬರ್ 11ರಂದು ನಿಧನರಾದರು. ಅವರು ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ನಾಟ. ಈ ವರ್ಷದ ವಿಶ್ವ ದಯೆ ದಿನ ವರ್ಲ್ಡ್ ಕೈಂಡ್ನೆಸ್ ಡೇ ದ ಥೀಮ್ ಏನು? ಸಾಧ್ಯವಾದಲ್ಲೆಲ್ಲ ದಯೆಯಿಂದಿರಿ. ನವೆಂಬರ್ 2023ರಲ್ಲಿ ಗೃಹ ಸಚಿವಾಲಯವು 5 ವರ್ಷಗಳವರೆಗೆ ಎಷ್ಟು ಮೈಟಿ ಉಗ್ರಗಾಮಿ ಗುಂಪುಗಳನ್ನು ಕಾನೂನುಬಾಹಿರ ಸಂಘಗಳೆಂದು ಘೋಷಿಸಿತು? 9 Received at 2:43 Pamsedorthak ಸಾಮಾನ್ಯ ಜ್ಞಾನ. ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನಮಂತ್ರಿ ಯಾರು? ಉತ್ತರ: ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು. ಇವರು ಸುದೀರ್ಘ ಅವಧಿಗೆ ದೇಶದ ಪ್ರಧಾನಮಂತ್ರಿ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಜವಾಹರಲಾಲ್ ನೆಹರು ಅವರು 5 ಆಗಸ್ಟ್ 1947 ರಿಂದ 27 ಮೇ 1964ರವರೆಗೆ 16 ವರ್ಷ 286 ದಿನಗಳು ಪ್ರಧಾನಿಯಾಗಿದ್ದ ದಾಖಲೆ ಹೊಂದಿದ್ದಾರೆ. ಪ್ರಶ್ನೆ: ಚಿನ್ನದ ಪರ್ವತ ಯಾವ ದೇಶದಲ್ಲಿದೆ? ಉತ್ತರ: ಚಿನ್ನದ ಪರ್ವತವು ಕಾಂಗೋದಲ್ಲಿದೆ. ಪ್ರಶ್ನೆ: ಯಾವ ನಗರವನ್ನು ರಾಜಸ್ಥಾನದ ಹೃದಯ ಎಂದು ಕರೆಯಲಾಗುತ್ತದೆ? ಉತ್ತರ: ಅಜ್ಮೀರ್ ಅನ್ನು ರಾಜಸ್ಥಾನದ ಹೃದಯ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ: ಭಾರತದಲ್ಲಿ ಗೋಡಂಬಿಯ ಗರಿಷ್ಠ ಉತ್ಪಾದನೆ ಯಾವ ರಾಜ್ಯದಲ್ಲಿದೆ? ಉತ್ತರ: ಭಾರತದಲ್ಲಿ ಗೋಡಂಬಿಯ ಗರಿಷ್ಠ ಉತ್ಪಾದನೆಯನ್ನು ಕೇರಳ ರಾಜ್ಯದಲ್ಲಿ ಮಾಡಲಾಗುತ್ತದೆ. ಪ್ರಶ್ನೆ: ಗಾಳಿಯಲ್ಲಿ ಹಾರುತ್ತಿರುವಾಗ ಯಾವ ಪಕ್ಷಿ ನೀರು ಕುಡಿಯುತ್ತದೆ? ಉತ್ತರವು ಹರಿಯಲ್ ಹಕ್ಕಿ ಗಾಳಿಯಲ್ಲಿ ಹಾರುವಾಗ ನೀರು ಕುಡಿಯುತ್ತದೆ. ಪ್ರಶ್ನೆ: ಯಾವ ದೇಶವು ವಿಶ್ವದಲ್ಲಿ ಹೆಚ್ಚಿನ ಸಂಖ್ಯೆಯ ಅಂಚೆ ಕಚೇರಿಗಳನ್ನು ಹೊಂದಿದೆ? ಉತ್ತರವು ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿದೆ. ಪ್ರಶ್ನೆ: ಯಾವ ಪ್ರಾಣಿ ತಿನ್ನುವಾಗ ಅಳುತ್ತದೆ? ಉತ್ತರವು ಮೊಸಳೆಗಳು ತಮ್ಮ ಬೇಟೆಯನ್ನು ತಿನ್ನುವಾಗ ಕಣ್ಣೀರು ಹರಿಯಲು ಪ್ರಾರಂಭಿಸುತ್ತದೆ. Received at 2:43 Pamsedorthak ಪ್ರಮುಖ ಪ್ರಶಸ್ತಿಗಳು ಮತ್ತು ಅವುಗಳನ್ನು ನೀಡುವ ಕ್ಷೇತ್ರಗಳು. 1. ಗ್ರಾಮಿ ಪ್ರಶಸ್ತಿ ಸಂಗೀತ. 2. ಕ್ಯಾನ್ಸನ್ ಪ್ರಶಸ್ತಿ ಸಂಗೀತ. 3. ಮ್ಯಾಗ್ಸೆಸೆ ಪ್ರಶಸ್ತಿ ಸಾರ್ವಜನಿಕ ಸೇವೆ. 4. ಮ್ಯಾನ್ ಬುಕರ್ ಪ್ರಶಸ್ತಿ ಕಾದಂಬರಿಗಳ ಲೇಖಕರು. 5. ಪುಲಿಟ್ಜರ್ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ. 6. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ. 7. ಭಾರತ್ ರತ್ನ ಕಲೆ ವಿಜ್ಞಾನ ಸಾರ್ವಜನಿಕ ಸೇವೆಗಳು ಕ್ರೀಡೆ. 8. ಕಳಿಂಗ ಪ್ರಶಸ್ತಿ ವಿಜ್ಞಾನ. 9. ಧನ್ವಂತ್ರಿ ಪ್ರಶಸ್ತಿ ವೈದ್ಯಕೀಯ ವಿಜ್ಞಾನ. 10. ಭಟ್ನಾಗರ್ ಪ್ರಶಸ್ತಿ ವಿಜ್ಞಾನ. 11. ನೊಬೆಲ್ ಪ್ರಶಸ್ತಿ ಶಾಂತಿ ಸಾಹಿತ್ಯ. ಅರ್ಥಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ವೈದ್ಯಕೀಯ ವಿಜ್ಞಾನ. 12. ಶೌರ್ಯ ಚಕ್ರ ನಾಗರಿಕ ಅಥವಾ ಮಿಲಿಟರಿ. 13. ಅಶೋಕ್ ಚಕ್ರ ನಾಗರಿಕರು. 14. ಪರಮ ವೀರ ಚಕ್ರ ಮಿಲಿಟರಿ. 15. ಕಾಳಿದಾಸ ಸಮ್ಮಾನ್ ಕ್ಲಾಸಿಕಲ್ ಮ್ಯೂಸಿಕ್. 16. ವ್ಯಾಸ್ ಸಮ್ಮಾನ್ ಸಾಹಿತ್ಯ. 17. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾಹಿತ್ಯ. 18. R.D. ಬಿರ್ಲಾ ಅವಾರ್ಡ್ ಮೆಡಿಕಲ್ ಸೈನ್ಸ್. 19. ಲೆನಿನ್ ಶಾಂತಿ ಪ್ರಶಸ್ತಿ ಶಾಂತಿ ಮತ್ತು ಸ್ನೇಹ. 20. ಜೂಲಿಯೆಟ್ ಕ್ಯೂರಿ ಪ್ರಶಸ್ತಿ ಶಾಂತಿ. 21. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷೆಗಳು ಮತ್ತು ಇಂಗ್ಲಿಷ್ ಪುಸ್ತಕಗಳು. 22. ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ವಿಜ್ಞಾನ ಮತ್ತು ತಂತ್ರಜ್ಞಾನ. 23. ಲಲಿತ್ ಕಲಾ ಅಕಾಡೆಮಿ ಪ್ರಶಸ್ತಿ ಕಲೆ.
24 ರಾಜೀವ್ ಗಾಂಧಿ ಖೇಲ್ ರತ್ನ ಕ್ರೀಡೆ ಆಟಗಾರರು. 25 ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡೆ ತರಬೇತುದಾರರು. 26 ಧ್ಯಾನ್ ಚಂದ್ ಕ್ರೀಡೆ. 27 ಏಕಲವ್ಯ ಪ್ರಶಸ್ತಿ ಕ್ರೀಡೆ. 28 ಕೊಲಂಕ ಕಪ್ ಕ್ರೀಡೆ. 29 ಏಕಲವ್ಯ ಪ್ರಶಸ್ತಿ ಕ್ರೀಡೆ. 30 ಅರ್ಜುನ ಪ್ರಶಸ್ತಿ ಕ್ರೀಡೆ. 31 ಮಹಾರಾಜ ರಂಜಿತ್ ಸಿಂಗ್ ಪ್ರಶಸ್ತಿ ಕ್ರೀಡೆ. 32 ಆಸ್ಕರ್ ಚಲನಚಿತ್ರ. 33 ದಾದಾ ಸಾಹಿಬ್ ಫಾಲ್ಕೆ ಚಲನಚಿತ್ರ. 34 ನಂದಿ ಪ್ರಶಸ್ತಿಗಳು ಸಿನಿಮಾ. 35 ಸ್ಕ್ರೀನ್ ಪ್ರಶಸ್ತಿಗಳು ಸಿನಿಮಾ ರಿಸೀವ್ಡ್ ಅಟ್ 2 hour 43 minute ಫೆಮಿಸೆಡ್ ಕೋವಿಡ್ 19 ಪ್ರಮುಖ ಯೋಜನೆಗಳು. ಕೊರೋನಾ ಕವಚ ಭಾರತ ಸರ್ಕಾರ. ಬ್ರೇಕ್ ದಿ ಚೈನ್ ಕೇರಳ. ಆಪರೇಷನ್ ಶೀಲ್ಡ್ ದೆಹಲಿ ಸರ್ಕಾರ. ನಾಡಿ ಅಪ್ಲಿಕೇಶನ್ ಪುಂಡುಚೇರಿ. ರಕ್ಷಣಾ ಸೇವೆಗಳು ಛತ್ತೀಸ್ಗಢ ಪೊಲೀಸ್. ಐಗಾರ್ ಭಾರತ ಸರ್ಕಾರ. ಕೊರೋನಾ ಕೇರ್ ಫೋನ್ಪೇ. ಪ್ರಜ್ಞಾಮ್ ಆಪ್ ಜಾರ್ಖಂಡ್. ಕೋವಿಡ್ ಕೇರ್ ಅಪ್ಲಿಕೇಶನ್ ಅರುಣಾಚಲ ಪ್ರದೇಶ. ಕೊರೋನಾ ಸಪೋರ್ಟ್ ಅಪ್ಲಿಕೇಶನ್ ಬಿಹಾರ. ಆರೋಗ್ಯ ಸೇತು ಭಾರತ ಸರ್ಕಾರ. ಪರಿಹಾರಗಳು ಮಾನವ ಸಂಪನ್ಮೂಲ ಸಚಿವಾಲಯ. 5ಟಿ ದೆಹಲಿ. ಕ್ವಾರಂಟೈನ್ ಅಪ್ಲಿಕೇಶನ್ ಐಟಿ ಅಪ್ಲಿಕೇಶನ್. ಸಹಾನುಭೂತಿ ಅಪ್ಲಿಕೇಶನ್ ನಾಗರಿಕ ಸೇವಾ ಸಂಘ. ವಿ ಸೇಫ್ ಟನಲ್ ತೆಲಂಗಾಣ. ಲೈಫ್ ಲೈನ್ ಉಡಾನ್ ನಾಗರಿಕ ವಿಮಾನಯಾನ ಸಚಿವಾಲಯ. ವೆರಾಸ್ ಕೋವಿಡ್ 19 ಮಾನಿಟರಿಂಗ್ ಸಿಸ್ಟಮ್ ತೆಲಂಗಾಣ. ಸೆಲ್ಫ್ ಡಿಕ್ಲರೇಷನ್ ಅಪ್ಲಿಕೇಶನ್ ನಾಗಾಲ್ಯಾಂಡ್. ಆಪರೇಷನ್ ನಮಸ್ತೆ ಭಾರತೀಯ ಸೇನೆ. ಕೊರೋನಾ ವಾಚ್ ಅಪ್ಲಿಕೇಶನ್ ಕರ್ನಾಟಕ. ನಮಸ್ತೆ ಓವರ್ ಹ್ಯಾಂಡ್ಶೇಕ್ ಕರ್ನಾಟಕ. ಮೊನ್ ಜೀವನ್ ಒಡಿಶಾ. ಟೀಮ್ 11 ಉತ್ತರ ಪ್ರದೇಶ ರಿಸೀವ್ಡ್ ಅಟ್ 2 hour 44 minute ಫೆಮಿಸೆಡ್ ಕೃಷಿ ಉತ್ಪನ್ನಗಳನ್ನು ಪ್ರಮಾಣೀಕರಿಸಿ ನೀಡುವ ಮುದ್ರೆ ಅಗ್ಮಾರ್ಕ್. ಸಂಸ್ಕರಿಸಿದ ಹಣ್ಣಿನ ಉತ್ಪನ್ನಗಳಿಗೆ ಕಡ್ಡಾಯವಾಗಿ ನೀಡುವ ಮುದ್ರೆ ಎಫ್ಪಿಒ ಮಾರ್ಕ್. ದೇಶಬಂಧು ಚಿತ್ತರಂಜನ್ ದಾಸ್. ದೀನಬಂಧು ಸಿಎಫ್ ಆಂಡ್ರೂಸ್. ದೇಶದ ಮೊದಲ ಬಾರಿಗೆ ಕಾಗದ ರಹಿತವಾದ ಇ ಕ್ಯಾಬಿನೆಟ್ ಮೀಟಿಂಗ್ ಆಂಧ್ರಪ್ರದೇಶ್ 2014. ದೇಶದ ಮೊದಲ ಬಾರಿಗೆ ಕಾಗದ ರಹಿತ ವಿಧಾನಸಭಾ ಅಧಿವೇಶನ ಹಿಮಾಚಲ ಪ್ರದೇಶ್ 2015. ಉಕ್ಕಿನ ಮನುಷ್ಯ ಬಿಸ್ಮಾರ್ಕ್. ಉಕ್ಕಿನ ಮಹಿಳೆ ಮಾರ್ಗರೆಟ್ ಥ್ಯಾಚರ್. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಿಸೀವ್ಡ್ ಅಟ್ 2 hour 44 minute ಫೆಮಿಸೆಡ್ ಕಾಯ್ದೆಗಳು ಮತ್ತು ನಿಯಮಗಳು. ಕರ್ನಾಟಕ ಅರಣ್ಯ ಇಲಾಖೆ ನಿಯಮಾವಳಿ 1969. ತಿದ್ದುಪಡಿ 2013. ಕರ್ನಾಟಕ ಅರಣ್ಯ ಇಲಾಖೆ ಸೇವೆಗಳು ನೇಮಕಾತಿ ತಿದ್ದುಪಡಿ ನಿಯಮಗಳು ವ್ಯವಕಲನ 2015. ಭಾರತೀಯ ಅರಣ್ಯ ಕಾಯ್ದೆ 1927. ಕರ್ನಾಟಕ ಅರಣ್ಯ ಕಾಯ್ದೆ 1963. ಕರ್ನಾಟಕ ಅರಣ್ಯ ಕಾಯ್ದೆ 1969. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ವನ್ಯಜೀವಿ ಸಂರಕ್ಷಣಾ ನಿಯಮ 1973. ಕರ್ನಾಟಕ ಅರಣ್ಯ ಕಿಡ್ 1976. ಗುರುಕುಲ್ ಕೆರಿಯರ್ ಅಕಾಡೆಮಿ ಧಾರವಾಡ. ಕರ್ನಾಟಕ ಮರಗಳ ಸಂರಕ್ಷಣೆ ಕಾಯ್ದೆ 1976. ಕರ್ನಾಟಕ ಮರಗಳ ಸಂರಕ್ಷಣೆ ನಿಯಮ 1977. ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ಅರಣ್ಯ ಸಂರಕ್ಷಣಾ ನಿಯಮ 1981. ಪರಿಸರ ಸಂರಕ್ಷಣಾ ಕಾಯ್ದೆ 1986. ಪರಿಸರ ಸಂರಕ್ಷಣಾ ನಿಯಮ 1986. ಜೈವಿಕ ವೈವಿಧ್ಯ ಕಾಯ್ದೆ 2002. ಅರಣ್ಯ ಸಂರಕ್ಷಣಾ ನಿಯಮಗಳು 2003. ಜೈವಿಕ ವೈವಿಧ್ಯ ಅಧಿನಿಯಮ 2004 ರಿಸೀವ್ಡ್ ಅಟ್ 2 hour 44 minute ಫೆಮಿಸೆಡ್ ಭಾರತದ ಪ್ರಮುಖ ಐತಿಹಾಸಿಕ ಶಾಸನಗಳು ಮತ್ತು ಅವುಗಳ ಕರ್ತೃಗಳು. ಗೆಟ್ ಸಮುದ್ರಗುಪ್ತನ ಅಲಹಾಬಾದ್ ಶಾಸನದ ಕರ್ತೃ ಹರಿಶೇನ ಗೆಟ್. ಸಮುದ್ರಗುಪ್ತನನ್ನು 100 ಕದನಗಳ ಸಿಂಹ ಎಂದು ಸಂಬೋಧಿಸಿದ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಗೆಟ್. ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಇದ್ದ ಪ್ರದೇಶ್ ಕೌಸಂಬಿ ಗೆಟ್. ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಸಂಬಿಯಿಂದ ಅಲಹಾಬಾದಿಗೆ ಸಾಗಿಸಿದ ತುಘಲಕ್ ದೊರೆ ಫಿರೋಜ್ ಶಾ ತುಘಲಕ್ ಗೆಟ್. ದೆಹಲಿಯಲ್ಲಿರುವ ಗುಪ್ತರ ಕಾಲದ ಸ್ತಂಭ ಶಾಸನ ಮೆರೋಲಿ ಕಂಬಿಣದ ಸ್ತಂಭ ಶಾಸನ ಗೆಟ್. ಫಿರೋಜ್ ಶಾ ತುಘಲಕ್ ದೆಹಲಿಗೆ ರವಾನಿಸಿದ ಅಶೋಕನ ಶಿಲಾಶಾಸನಗಳು ಮಿರತ್ ಶಾಸನ ಹಾಗೂ ತೋಪ್ರ ಶಾಸನ ಗೆಟ್. ಗ್ರೀಕ್ ಹಾಗೂ ಅರೇಬಿಕ್ ಭಾಷೆಗಳಲ್ಲಿರುವ ಅಶೋಕನ ಶಾಸನಗಳು ಇರುವ ಪ್ರದೇಶ
ಕಂದಹಾರ್ ಗೆಟ್, ಗಿರ್ನಾರ್ ಹಾಗೂ ಜುನಾಗಢ್ ಶಾಸನದ ಕರ್ತೃ ರುದ್ರದಾಮನ್ ಗೆಟ್, ಸುದರ್ಶನ ಕೆರೆಯ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಶಾಸನಗಳು ರುದ್ರದಾಮನ್ ಹಾಗೂ ಸ್ಕಂದಗುಪ್ತನ ಶಾಸನಗಳು ಗೆಟ್, ತೆಲುಗಿನ ಪ್ರಥಮ ಶಾಸನ ಕಲಿಮಲ್ಲ ಶಾಸನ ಗೆಟ್, ತಮಿಳಿನ ಪ್ರಥಮ ಶಾಸನ ಮಾಂಗುಳಂ ಶಾಸನ ಗೆಟ್, ಶಾಸನಗಳ ಪಿತಾಮಹ, ಶಾಸನಗಳ ರಾಜ, ಸ್ವಕಥನಗಾರ ಎಂದು ಖ್ಯಾತಿವೆತ್ತ ಮೌರ್ಯ ಅರಸ ಅಶೋಕ ಗೆಟ್, ಅಶೋಕನ ಶಾಸನಗಳು ಈ ಲಿಪಿಗಳಲ್ಲಿ ಲಭ್ಯವಾಗಿದೆ. ಬ್ರಾಹ್ಮಿ ಹಾಗೂ ಖರೋಷ್ಠಿ ಗೆಟ್, ಕಳಿಂಗ ಯುದ್ಧದ ಬಗೆಗೆ ಬೆಳಕು ಚೆಲ್ಲುವ ಅಶೋಕನ ಶಾಸನ 13ನೇ ಶಿಲಾ ಶಾಸನ ಗೆಟ್, ಅಶೋಕನ ಶಾಸನವನ್ನು ಮೊಟ್ಟ ಮೊದಲು ಓದಿದವರು 1837ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಜೇಮ್ಸ್ ಪ್ರಿನ್ಸಸ್ ಗೆಟ್, ಅಶೋಕನನ್ನು ಪ್ರಿಯದರ್ಶಿ ಅಶೋಕ ಎಂದು ಸಂಬೋಧಿಸಲಾದ ಶಾಸನ ಮಸ್ಕಿ ಶಾಸನ ಗೆಟ್, ಮಸ್ಕಿ ಶಾಸನ ಪ್ರಸ್ತುತ ಈ ಜಿಲ್ಲೆಯಲ್ಲಿದೆ. ಕೊಪ್ಪಳ ಗೆಟ್, ಅಶೋಕನನ್ನು ರಾಜ ಅಶೋಕ, ದೇವನಾಂಪ್ರಿಯ ಎಂಬ ಹೆಸರುಗಳಿಂದ ಸಂಬೋಧಿಸಲಾದ ಶಾಸನ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಶಾಸನ ಗೆಟ್, ನಿಟ್ಟೂರಿನ ಶಾಸನದ ರಚನಾಕಾರ ಉಪಗುಪ್ತ ಗೆಟ್, ನಿಟ್ಟೂರಿನ ಶಾಸನದ ಲಿಪಿಕಾರ ಚೆಡಪ್ಪ ಗೆಟ್, ಸಾರಾನಾಥದ ಅಶೋಕನ ಸ್ತಂಭವನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಲಾಂಛನವನ್ನಾಗಿ ಅಳವಡಿಸಿಕೊಂಡ ವರ್ಷ 1950ರಲ್ಲಿ ಗೆಟ್, ಸಾರಾನಾಥದ ಸ್ತೂಪದ ಕೆಳಭಾಗದಲ್ಲಿ ಸತ್ಯಮೇವ ಜಯತೆ ಎಂಬ ಹೇಳಿಕೆಯನ್ನು ಈ ಲಿಪಿಯಲ್ಲಿ ಬರೆಯಲಾಗಿದೆ. ದೇವನಾಗರಿ ಗೆಟ್, ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಪರಿಯನ್ನು ತಿಳಿಸುವ ಶಾಸನ ಬಬ್ರು ಶಾಸನ ಗೆಟ್, ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಶಾಸನ ಬರೆಸಿದ ರಾಜ ಶಕರ ಪ್ರಸಿದ್ಧ ಅರಸ ರುದ್ರದಮನ ಗೆಟ್, ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಸಮರ್ಪಿಸಿದ ಬಗ್ಗೆ ತಿಳಿಸುವ ಶಾಸನ ಸಂಜಾನ್ ದತ್ತಿ ಶಾಸನ ಗೆಟ್, ದಂತಿದುರ್ಗ, ಸಮನ್ಗಢ್ ಹಾಗೂ ಎಲ್ಲೋರದ ಗುಹಾ ಶಾಸನ ಗೆಟ್, 1ನೇ ಕೃಷ್ಣ ಬಾಂಡ್ಕ ಮತ್ತು ತಾಳೆಗಾಂ ಶಾಸನ ಗೆಟ್, ಧ್ರುವ ಚಟ್ಟಾಯಿ ಶಾಸನ ಗೆಟ್, ಅಮೋಘ ವರ್ಷ ಸಂಜನ ತಾಮ್ರ ಶಾಸನ ಗೆಟ್, ಬಾದಾಮಿ ಶಾಸನದ ಕರ್ತೃ 1ನೇ ಪುಲಿಕೇಶಿ ಗೆಟ್, ಮಹಾಕೂಟ ಸ್ತಂಭ ಶಾಸನದ ಕರ್ತೃ ಮಂಗಳೇಶ ಗೆಟ್, ಮಹಾಕೂಟ ಸ್ತಂಭ ಶಾಸನ ಬಾದಾಮಿಯ ಮಹಾಕೂಟೇಶ್ವರ ದೇವಾಲಯದಲ್ಲಿದೆ ಗೆಟ್, ರವಿ ಕೀರ್ತಿ ಐಹೊಳೆ ಶಾಸನ ಗೆಟ್, ಐಹೊಳೆ ಶಾಸನ ಮೇಗುತಿ ಜಿನ ದೇವಾಲಯದಲ್ಲಿ ಕೆತ್ತಲಾಗಿದೆ ಗೆಟ್, ಚಂದ್ರವಳ್ಳಿ ಶಾಸನದ ಕರ್ತೃ ಮಯೂರವರ್ಮ ಚಿತ್ರದುರ್ಗ ಗೆಟ್, ಬ್ರಾಹ್ಮಿಲಿಪಿಯಲ್ಲಿರುವ ಪ್ರಪ್ರಥಮ ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ ಗೆಟ್, ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ ಗೆಟ್, ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಗೆಟ್, ಹಲ್ಮಿಡಿ ಶಾಸನ ಇಲ್ಲಿ ಇರುವುದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮ ಗೆಟ್, ಹಲ್ಮಿಡಿ ಶಾಸನದ ಕರ್ತೃ ಕಾಕುಸ್ತವರ್ಮ ಗೆಟ್, ತಾಳಗುಂದ ಶಾಸನದ ಕರ್ತೃ ಕವಿ ಕುಬ್ಜ ಗೆಟ್, ತಾಳಗುಂದ ಶಾಸನವನ್ನು ಬರೆಸಿದವರು ಶಾಂತಿವರ್ಮ ಶಿವಮೊಗ್ಗದಲ್ಲಿದೆ ಗೆಟ್, ಮಹಿಪವೋಲು ತಾಮ್ರ ಶಾಸನದ ಕರ್ತೃ ಶಿವಸ್ಕಂದ ವರ್ಮ ಗೆಟ್, ವಾಯಲೂರು ಸ್ತಂಭ ಶಾಸನದ ಕರ್ತೃ ರಾಜಸಿಂಹ ಗೆಟ್, ಕರ್ನಾಟಕದ ಸಂಗೀತವನ್ನು ತಿಳಿಸುವ ಮೊಟ್ಟ ಮೊದಲ ಶಾಸನ 1ನೇ ಮಹೇಂದ್ರ ಮರ್ಮನ್ನ ಅಕುಡಿಮಿಯ ಮಲೈ ಶಾಸನ ಗೆಟ್, ನಾನಾ ಘಾಟ್ ಶಾಸನದ ಕರ್ತೃ ನಾಗನೀಕ ಗೆಟ್, ಗುಹಾಂತರ ನಾಸಿಕ್ ಶಾಸನದ ಕರ್ತೃ ಗೌತಮಿ ಬಾಲಾಶ್ರೀ ಗೆಟ್, ವೆಳ್ರಕುಡಿ ತಾಮ್ರ ಶಾಸನದ ಕರ್ತೃ ಪರಾಂತಕ ಚೋಳ ರಿಸೀವ್ಡ್ at 2:44 ಫೆಮಸ್ಸೆಡ್ ಅರ್ಥಾಕ್ ಭಾರತದ ಪರ್ವತಗಳು, ಬೆಟ್ಟಗಳು ಮತ್ತು ಅವು ಇರುವ ರಾಜ್ಯಗಳು. ಖರಕೋರಂ ಕೈಲಾಶ್ ವಿಭಾಗ ಭಾರತ ಮತ್ತು ಚೀನಾ. ಲದಾಖ್ ವರ್ಗ ಭಾರತ, ಜಮ್ಮು ಮತ್ತು ಕಾಶ್ಮೀರ. ಜಸ್ಕರ್ ವಿಭಾಗ ಜಮ್ಮು ಕಾಶ್ಮೀರ. ಪೀರ್ ಪಂಜಾಲ್ ವಿಭಾಗ ಜಮ್ಮು ಕಾಶ್ಮೀರ. ನಂಗಾ ಪರ್ವತಗಳು 8126 ಜಮ್ಮು ಕಾಶ್ಮೀರ. ಕಾಮ್ಕೆಟ್ ಪರ್ವತಗಳು 7756 ಉತ್ತರಾಂಚಲ್. ಆನಂದ ದೇವಿ 7817 ಉತ್ತರಾಂಚಲ್. ಧೌಲಗಿರಿ 8172 ಹಿಮಾಚಲ ಪ್ರದೇಶ. ಮೌಂಟ್ ಎವರೆಸ್ಟ್ 8848 ನೇಪಾಳ. ಖಾಸಿ ಜೈಂತಿಯಾ ಗಾರೋ ಹಿಲ್ಸ್ ಅಸ್ಸಾಂ ಮೇಘಾಲಯ. ನಾಗಾ ಬೆಟ್ಟ ನಾಗಾಲ್ಯಾಂಡ್. ಅರಾವಳಿ ವರ್ಗ ಗುಜರಾತ್, ರಾಜಸ್ಥಾನ, ದೆಹಲಿ. ಮೌಂಟ್ ಆಬು 1722 ರಾಜಸ್ಥಾನ. ವಿಂಧ್ಯಾಚಲ್ ವರ್ಗ ಮಧ್ಯಪ್ರದೇಶ. ಸತ್ಪುರ ಬೆಟ್ಟ ಮಧ್ಯಪ್ರದೇಶ. ಮಹಾದೇವ್ ಬೆಟ್ಟ ದುಬ್ಗರ್ 1350 ಮಧ್ಯಪ್ರದೇಶ. ಮೈಕಲ್ ಹಿಲ್ ಅಮರ್ಕಂತಕ್ 1036 ಮಧ್ಯಪ್ರದೇಶ. ರಾಜಮಹಲ್ ಬೆಟ್ಟ ಜಾರ್ಖಂಡ್. ಸತ್ಮಾಲಾ ಪಹಡಿ ಮಹಾರಾಷ್ಟ್ರ. ಅಜಂತಾ ಬೆಟ್ಟ ಮಹಾರಾಷ್ಟ್ರ. ಮಹೇಂದ್ರಗಿರಿ ಬೆಟ್ಟ ಒಡಿಶಾ. ಮಹಾಬಲೇಶ್ವರ ಬೆಟ್ಟ ಮಹಾರಾಷ್ಟ್ರ. ನಿಲ್ಗಿರಿ ಬೆಟ್ಟಗಳು ತಮಿಳುನಾಡು. ಅಣ್ಣಾಮಲೈ ಬೆಟ್ಟ 1695 ತಮಿಳುನಾಡು. ಜೋಟಾ ನಾಗ್ಪುರ್ ಪ್ರಸ್ಥಭೂಮಿ ಜಾರ್ಖಂಡ್. ಬುಂದೇಲ್ಖಂಡ್ ಪ್ರಸ್ಥಭೂಮಿ ಎಂಪಿಯುಪಿ.
ಬಾಗೆಲ್ಖಾಂಡ್ ಪ್ರಸ್ಥಭೂಮಿ ಎಂಪಿ, ತೆಲಂಗಾಣ ಪ್ರಸ್ಥಭೂಮಿ ಆಂಧ್ರಪ್ರದೇಶ, ನರ್ಮದಾ ದಕ್ಷಿಣ, ಮೈಸೂರು ಪ್ರಸ್ಥಭೂಮಿ ಕರ್ನಾಟಕ, ದೋಡಬೆಟ್ಟ ಕೇರಳ ತಮಿಳುನಾಡು, ಇಲಾಚಿ ಬೆಟ್ಟಗಳು ಕೇರಳ ತಮಿಳುನಾಡು, ಡಾಫ್ಲಾ ಹಿಲ್ಸ್ ಅರುಣಾಚಲ ಪ್ರದೇಶ, ಮಿಶ್ಮಿ ಪಹಾಡಿಯ ಅರುಣಾಚಲ ಪ್ರದೇಶ, ಮೀರ್ ಬೆಟ್ಟ ಅರುಣಾಚಲ ಪ್ರದೇಶ, ಲುಷೈ ಮಿಜೋರಾಂ, ಗಾಡ್ವಿನ್ ಆಸ್ಟಿನ್ ಪೀಕ್ K2 ಜಮ್ಮು ಮತ್ತು ಕಾಶ್ಮೀರ ಗಿಲ್ಗಿಟ್, ಕಾಂಚನಜುಂಗ ಸಿಕ್ಕಿಂ ರಿಸೀವ್ಡ್ 2:44 ಹಂಸೆಡರ್ಥ ಸ್ಟಾಫ್ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿ. ಕನ್ನಡ ಸಾಹಿತ್ಯದ ಕವಿನುಡಿಗಳು. 1. ಕುವೆಂಪು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ತೆರೆದಿದೆ ಮನೆ ಓ ಬಾ ಅತಿಥಿ. ಏನಾದರೂ ಆಗು ಮೊದಲು ಮಾನವನಾಗು. 2. ದ.ರಾ ಬೇಂದ್ರೆ. ಸರಸವೇ ಜೀವನ, ವಿರಸವೇ ಮರಣ, ಸಮರಸವೇ ಜೀವನ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ನನ್ನ ಕೈ ಹಿಡಿದಾಕೆ ಅಳು ನುಂಗಿ ನಗು ಒಮ್ಮೆ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. 3. ಹುಹಿಗೋಳ್ ನಾರಾಯಣರಾವ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. 4. ಬಿ.ಎಂ. ಶ್ರೀಕಂಠಯ್ಯ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಕನ್ನಡ ತಾಯಿ ಭಾರತಾಂಬೆ ಹಿರಿಯ ಹೆಣ್ಣು ಮಗಳು. 5. ಡಿ.ವಿ.ಜಿ. ಗುಂಡಪ್ಪ. ಬದುಕು ಜಟಕಾಬಂಡಿ ವಿಧಿ ಅದರ ಸಾಹೇಬ. 6. ಜಿ.ಎಸ್. ಶಿವರುದ್ರಪ್ಪ. ಪ್ರೀತಿ ಇಲ್ಲದ ಮೇಲೆ ಏನನ್ನು ಮಾಡಲಾರೆ, ದ್ವೇಷವನ್ನು ಕೂಡ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. 7. ಗೋವಿಂದ ಪೈ. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ. 8. ಗೋಪಾಲಕೃಷ್ಣ ಅಡಿಗ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. 9. ನಿಸಾರ್ ಅಹಮದ್. ತಾಯಿ ನಿನಗೆ ನಿತ್ಯೋತ್ಸವ. 10. ನರಸಿಂಹಚಾರ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ. 11. ಚನ್ನವೀರ ಕಣವಿ. ವಿದ್ಯಾ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ. 3 ದಿನದ ಬಾಳು ಮಗಮಗಿಸುತ್ತಿರಲಿ. 12. ಕೆ.ಎಸ್. ನರಸಿಂಹಸ್ವಾಮಿ. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. 13. ಮುದ್ದಣ್ಣ. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂನ. ಕನ್ನಡಂ ಕತ್ತುರಿಯಂತೆ. ನೀರಿಳಿಯದ ಗಂಟಲೊಳ್ ಕಡುಬು ತುರುಕಿದಂತಾಯಿತು. 14. ಪಂಪ. ಮಾನವ ಜಾತಿ ತಾನೊಂದೇ ವಲಂ. 15. ಬಸವಣ್ಣ. ಉಳ್ಳವರು ಶಿವಾಲಯ ಮಾಡುವರು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ದೇವೇ ಧರ್ಮದ ಮೂಲವಯ್ಯ. ಮರಣವೇ ಮಹಾನವಮಿ. ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ. 16. ಜೆ.ಪಿ. ರಾಜರತ್ನಂ. ಪರಪಂಚ ಇರೋ ತನಕ ಕನ್ನಡದ ಪದಗಳನ್ನುಗ್ಲಿ ನರ್ಕಕ್ಕಿಲ್ಸಿ. ನಾಲಿಗೆ ಸೀಳ್ಸಿ ಬಾಯಿ ಒಲ್ಸಾಕಿದ್ರೋನ್ವೇ ಮೂಗ್ನಲ್ ಕನ್ನಡ ಪದವಾಡ್ತೀನಿ. 17. ಜೇಡರ ದಾಸಿಮಯ್ಯ. ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನಗೆದಂತಾಯ್ತು. ಬುರುಸಟಗನ ಭಕ್ತಿ ದಿಟವೆಂದು ನಂಬಲು ಬೇಡ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದ ಸುಂಕಕಂಜಿ. 18. ಅಲ್ಲಂ ಪ್ರಭು. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ. ತನ್ನ ತಾನರಿದರೆ ನುಡಿಯಲ್ಲ ಪರತತ್ವ ನೋಡ. ಮಾತೆಂಬುದು ಜ್ಯೋತಿರ್ಲಿಂಗ. 19. ರನ್ನ. ನೀರೊಳಗಿರ್ದುಂ ಬೆಮರ್ತನುರಗ ಪತಾಕಂ. 20. ಪುರಂದರದಾಸರು. ಈಸಬೇಕು ಇದ್ದು ಜಯಿಸಬೇಕು. ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ದುಗ್ಗಾಣಿ ಎಂಬುದು ದುರ್ಜನ ಸಂಘ. 21. ಸರ್ವಜ್ಞ. ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ. 22. ಸಂಚಿ ಹೊನ್ನಮ್ಮ. ಪೆಣ್ಣಲ್ಲವೇ ತಮ್ಮೆಲ್ಲ ಹಡೆದ ತಾಯಿ. 23. ಕನಕದಾಸರು. ಕುಲಕುಲವೆಂದು ಹೊಡೆದಾಡದಿರಿ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ನರಹರಿಯೇ. 24. ನೇಮಿಚಂದ್ರ. ಶ್ರೀರೂಪಮ ರೂಪಂ ಶೃಂಗಾರಮೇ ರಸಂ. 25. ಶ್ರೀ ವಿಜಯದ. ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳು. 26. ಈಶ್ವರ್ ಸನಕಲ್.
ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ. 27 ಅಕ್ಕ ಮಹಾದೇವಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ. ಇಳನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರೆರೆದವರು ಯಾರು? 28 ಇಂದೋರ್ ಹೊನ್ನಾಪುರ. ಕಪ್ಪು ಮನುಜರು ನಾವು ಕಪ್ಪು ಮನುಜರು. 29 ದ ಬಾಕುಲಕರ್ಣಿ. ಸೋಮವಾರ ಚಿಂತೆ, ಮಂಗಳವಾರ ಸಂತೆ, ಬುಧವಾರ ನಿಶ್ಚಿಂತೆ. 30 ಮಹಲಿಂಗರಂಗ. ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಕನ್ನಡ ಭಾಷೆಯೊಳ್ ರಿಸೀವ್ಡ್ at 2:45 ಭಮ.